ಮೇಕ್ ಯುವರ್ ಓನ್ ಕ್ರಿಯೇಷನ್ ಸ್ಕೇಲ್ ಅಪ್ ಆಗ್ತಿತ್ತು. ಸುಮಾರು 20,000 30,000 40,000 ಹಿಂಗೆಲ್ಲ ಅರ್ನಿಂಗ್ ಬರಕ್ಕೆ ಶುರು ಆಯ್ತು ತಿಂಗಳಿಗೆ. ಜನವರಿ 2014 1ನೇ ತಾರೀಕು ಬೆಳಿಗ್ಗೆ ತಮ್ಮ ಫೋನ್ ಮಾಡ್ತಾನೆ, ಅಣ್ಣ ನನ್ನ ಚಾನಲಲ್ಲಿ ಅರ್ನಿಂಗ್ಸೇ ಕಾಣಿಸ್ತಿಲ್ಲ ಅಂತಂದ. ನನಗೆ ಮತ್ತೆ ಡೌಟು, ಏನಾಗಿರ್ಬೋದು ಚಾನಲ್ಗೆ. ಫೋನ್ ಮಾಡಿ ಕೇಳಿದೆ, ಮತ್ತೇನಾರ ಕಿರಿಕಾಗಿದೆಯಾ ಈ ಸಲ ಅಂತ ಕೇಳಿದೆ. ಓಕೆ, ಎರಡನೇ ಸರಿ ಅದು, ಇದು ಎರಡನೇ ಸಲ ಇದು. ಏನಿಲ್ಲ ಅಂತಂದ. ಸರಿ ಅಂತಂದ್ಬಿಟ್ಟು ಇಮೇಲ್ ಎಲ್ಲ ತೆಗೆದು ನೋಡಿದ್ವಿ. ಅಲ್ಲೊಂದು ಮೆಸೇಜ್ ಇತ್ತು. ಅವ್ರೇನು ಹಾಕಿದ್ರು, ನೀವು ಹಾಕಿರೋ ಇನ್ಫಾರ್ಮೇಷನ್ನು ಅಪ್ಲೋಡ್ ಮಾಡಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಅಲ್ಲ ಅಂತಂದ್ಬಿಟ್ಟು. ಓಕೆ, ಯೋಚನೆ ಮಾಡ್ತೀನಿ, ಯಾಕೆ ಕರೆಕ್ಟ್ ಅಲ್ಲ? ಮಾಡ್ತಿರೋದೆಲ್ಲ ದತ್ತ ಅವರು RC ಪ್ಲೇನು RC ಕಾರು ಇದೇ ಮಾಡ್ತಿದ್ರು. ಕೆಲವು ಕಡೆ ಏನಾಗಿತ್ತು ಅಂತಂದ್ರೆ RC ಪ್ಲೇನ್ ಮಾಡಿರೋ ಜಾಗದಲ್ಲಿ ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಅಲ್ಲೆಲ್ಲ RC ಪ್ಲೇನ್ ಅಂತೆಲ್ಲ ಕೀವರ್ಡ್ಸ್ ಇತ್ತು. ಸೊ ಅದು ಪ್ರಾಬ್ಲಮ್ ಆಗುತ್ತೆ ಸರ್. ಮಿಸ್ಲೀಡಿಂಗ್ ಅಲ್ವಾ ಸರ್ ಅದು? ನಾನು ಕಾರ್ ಹುಡುಕ್ತಿದ್ದೀನಿ, ನೀವು ನನ್ ಫ್ಲೈಟ್ ವಿಡಿಯೋ ತೋರಿಸ್ತಿದ್ದೀರಾ, ಮಿಸ್ಲೀಡಿಂಗು. ಡಿಸ್ಕ್ರಿಪ್ಷನ್ ಎಲ್ಲ ಮಿಸ್ಲೀಡ್ ಮಾಡ್ತಾ ಇದೆ. ಆಡಿಯನ್ಸ್ ಯಾವ್ದೋ ಒಂದು ಹುಡ್ಕೊಂಡ್ ಬರ್ತಿದ್ದಾರೆ, ಇವ್ರು ಲ್ಯಾಂಡ್ ಆಗ್ತಿರೋದೆಲ್ಲೋ. ಆ ರೀಸನ್ಗೆ ತೆಗೆದ್ಬಿಟ್ಟು ಚಾನಲ್ ಜಾಬ್ ಕ್ವಿಟ್ ಮಾಡಿದ್ರು. ಅವ್ರದ್ದು ಬಿಡಿ, ಅವಾಗ 10,000 ಸ್ಯಾಲರಿ ಇತ್ತು, ಅದನ್ನ ಕ್ವಿಟ್ ಮಾಡಿದ್ರು. ಓಕೆ, 40-50,000 ಬರ್ತಿರೋ ಚಾನಲ್ ದಡ್ ಅಂತ ಬಂದಾಯ್ತು. ಅದು ಜನವರಿ 1ನೇ ತಾರೀಕೆ ದಡ್ ಅಂತ ಬಂದಾಯ್ತು. ಓಕೆ, ಶಾಕ್ ಅದು. ಅಪೀಲ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ. 1 ತಿಂಗಳು 2 ತಿಂಗಳು 3 ತಿಂಗಳು ಏನಂದ್ರೂ ಬರ್ಲಿಲ್ಲ. 6 ತಿಂಗಳಾದ್ಮೇಲೆ ವಾಪಸ್ಸು ಚಾನಲ್ ಕೊಟ್ಟರು. ಓ, ಬಹಳ ಆಟಾಡ್ಸಿದ್ದಾರೆ. ಏನಕ್ಕೆ ಹೇಳ್ತಿದೀನಿ ಅಂತಂದ್ರೆ, ಮಿಸ್ಲೀಡ್ ಮಾಡೋ ಟೈಟಲ್, ಮಿಸ್ಲೀಡ್ ಮಾಡಬೇಡಿ. ನಮ್ ವಿಡಿಯೋಸ್ ಅನ್ನೇ ನಮ್ಮ ವ್ಯೂಸ್ಗೋಸ್ಕರ 100 ಸಲ ಅದನ್ನ ನೋಡ್ಬೇಡಿ. ಫ್ರೆಂಡ್ಸ್ಗೂ ನೋಡಕ್ ಹೇಳ್ಬೇಡಿ. ಆಡ್ಸ್ ಬರ್ತಿದೆ ಅಂದ್ರೆ ಅದ್ರ ಮೇಲೆ ನೀವೇ ಕ್ಲಿಕ್ ಮಾಡಬೇಡಿ. ನಾವು ಮಾಡೋ ಕೆಲವೊಂದು ತಪ್ಪುಗಳು ನಿಮಗೆ ಲಕ್ಷಗಟ್ಟಲೆ ಅರ್ನ್ ಮಾಡೋ ಆಪರ್ಚುನಿಟಿ ತಗೊಂಡೋಗ್ಬಿಡುತ್ತೆ. ಮಿಸ್ಟೇಕ್ಸ್ ಮಾಡಬೇಡಿ. ನಮ್ಮ ಕಮ್ಯುನಿಟಿಲಿ ಕೆಲವರು ಮಾಡಿದ್ದಾರೆ ಮಿಸ್ಟೇಕ್ಸ್, ಅವ್ರದ್ದು ಬ್ಯಾನ್ ಆಗಿದೆ ಚಾನ್ಸಸ್. ಅಟ್ಲೀಸ್ಟ್ ಅವಾಗ 6 ತಿಂಗಳಾದ್ಮೇಲೆ ಕೊಟ್ಟಿದ್ದಾರೆ. ಈಗಿನವ್ರು ಕೊಡೋ ಚಾನ್ಸಸ್ ಕಡಿಮೆ ಅಲ್ವಾ ಸರ್? ಯಾಕಂದ್ರೆ ಅಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಕೊಡಲ್ಲ ಈಗ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಮಿಸ್ಟೇಕ್ಸ್ ಮಾಡಬೇಡಿ. ಇನ್ಫ್ಯಾಕ್ಟ್ ನಾನು ಅದನ್ನೇ ನಿಮಗೆ ಹಳೆ ಎಪಿಸೋಡ್ ಅಲ್ಲಿ ಹೇಳಿದೆ, ದತ್ತ ಅವ್ರು ನಮಗೆ ಕಲ್ಸ್ಕೊಟ್ಟಿದ್ದು ಇನ್ನೂ ಜಾಸ್ತಿ. ಯಾಕಂತಂದ್ರೆ ಅವರು ಯಾವಾಗ ಈ ತರ ಚಾಲೆಂಜಸ್ ಅಲ್ಲಿ ಹೋದ್ರು, ಅವಾಗ ನಾನು ಜಾಸ್ತಿ ರಿಸರ್ಚ್ ಮಾಡ್ತಿದ್ದೆ. ಓಕೆ, ಇದರಿಂದ ಹೊರಗಡೆ ಬರೋದು ಹೆಂಗೆ, ಏನ್ ಮಾಡ್ಬೇಕು, ಅದನ್ನೇ ಈಗ ನಾನು ಆಕ್ಚುಲಿ ನನ್ನ ಕೋರ್ಸಸ್ ಅಲ್ಲಿ ಕಮ್ಯುನಿಟಿಗೆಲ್ಲ ಹೇಳ್ಕೊಡೋದು.